ಜಮಖಂಡಿ ಬೈಕ್ಗಳ ಕದ್ದಕ್ಕಳನ ಹೆಡೆಮುರಿ ಕಟ್ಟಿದ ಜಮಖಂಡಿ ಶಹರ್ ಠಾಣೆ ಪೊಲೀಸರ ತಂಡ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿರುವ ಕಳುವಾದ ಬೈಕ್ ಹಾಗೂ ಆರೋಪಿಗಳನ್ನು ಪತ್ತೆ ಮಾಡಲು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಿದ್ಧಾರ್ಥ ಗೋಯಲ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹಾಂತೇಶ್ ಚಿತ್ತಿ, ಜಮಖಂಡಿ ಡಿಎಸ್ಪಿ ಶ್ರೀ ಎಸ್ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐ ಅನಿಲ್ ಕುಂಬಾರ್, ಕ್ರೈಂ ಪಿಎಸ್ಐ ಎನ್.ಕೆ. ಕಾಜ್ಗರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಕಾರ್ಯಾಚರಣೆ ಕೈಗೊಂಡು ಆಪಾದತನನ್ನು ಜಮಖಂಡಿ ತಾಲೂಕಿನ ಹಂಚಿನಾಳ್ ಆರ್ಸಿ ಗ್ರಾಮದ ಸಿದ್ದಪ್ಪ ಯಲ್ಲಪ್ಪ ಉಪ್ಪಲ್ದಿನಿ ಅವರನ್ನು ವಶಕ್ಕೆ ಪಡೆದು ಈತನಿಂದ ಜಮಖಂಡಿ ಶಹರ್ ಠಾಣೆ ಹಾಗೂ ಜಮಖಂಡಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಅಂದಾಜು 10 ಲಕ್ಷ ರೂಪಾಯಿ ಕಿಮ್ಮತ್ತಿನ ವಿವಿಧ ಕಂಪನಿಯ ಒಟ್ಟು 22 ಬೈಕ್ಗಳನ್ನು ವಶಪಡಿಸಿಕೊಂಡು ಆರೋಪಿತನಿಗೆ ನ್ಯಾಯಾಂಗ ಒಪ್ಪಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಗಿ, ಪರಶುರಾಮ್ ಘಾಟಿಗೆ, ಪ್ರಕಾಶ್ ಹೊಸ್ಮನಿ, ಮುತ್ತಪ್ಪ ಮಾಂಗ್, ಮಲ್ಲಿಕಾರ್ಜುನ್ ತಂಬಾಕದ, ಸಿದ್ದು ಕಲಾಟೆ, ನಾಗರಾಜ್ ಬಿಸಲ್ದಿನಿ, ಶಂಕರ್ ಆಸಂಗಿ, ಆಯಂ ಭಂಡಾರಿ, ರಾಜಶೇಖರ್ ಮನಗೋಳಿ ಇದ್ದರು. ಈ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಸೂಕ್ತ ಬಹುಮಾನವನ್ನು ಘೋಷಿಸಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ ಗೋಯಲ್ ತಿಳಿಸಿದರು. ವರದಿ ಮುತ್ತು ಮಹೇಶ್ವಡಿಗಿ, ಬಾಗಲಕೋಟೆ. ಜಮಖಂಡಿ ಟೌನ್ನಲ್ಲಿ ಮೋಟರ್ ಸೈಕಲ್ ಕಳುವಾದ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿದ್ದು, ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಕುರಿತು ಭಾಳಷ್ಟು ಜಮಖಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟರ್ ಸೈಕಲ್ಸ್ಗಳು ಕಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ಸ್ಗಳು ಬಂದು ಪ್ರಕರಣ ದಾಖಲು ಮಾಡಿದ್ದೀವಿ ನಾವು. ಅದರ ಅಂಗವಾಗಿ ನಾವು ಒಂದು ತಂಡವನ್ನು ಈಗಾಗಲೇ ನಮ್ಮ ಎಸ್ ಪಿ ಸಾಹೇಬರು ಸಿದ್ಧಾರ್ಥ ಗೋಯಲ್ ಸಾಹೇಬರು ಮತ್ತು ನಾವು ಹಾಗೂ ನಮ್ಮ ಜಮಖಂಡಿ DSP ರೋಷನ್ ಅವರು, CPI ಮಡ್ಡೀರವರು, PSI ಅಂತ ಅನಿಲ್ ಕುಂಬಾರ್ ಮತ್ತು ಕಾಜ್ಗರ್ ಇವರೆಲ್ಲರನ್ನೂ ಜಸ್ಟ್ ನಾವೊಂದು ಇದನ್ನು ಮಾಡಿ ಭಾಳಷ್ಟು ಬೈಕ್ಗಳು ಕಳುವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ, ಎಲ್ಲರೂ ಬಂದು FIR ಕೊಟ್ಟಿರೋದಲ್ಲ, ಕಳುವಾಗೈತೆ ಅಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡಿಕೊಂಡು ಅಥವಾ ಎಲ್ಲೋ ತೊಗೊಂಡೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ. ಕೆಲವೊಂದು ಕಡೆ ಎಷ್ಟೋ ಸರಿ ಆ ಗಾಡಿನ ತೊಗೊಂಡು ಹೋದಂಥವ್ರು ಆಗಲಿ ಅಥವಾ ಕಳುವು ಮಾಡಿದಂಥವ್ರಾಗಲಿ ಅಥವಾ ಇವಿಟ್ಟು ಎಷ್ಟೋ ಮರ್ತಂಥ ಜಾಗಗಳು ಸಹಿತ ಭಾಳ ಸಲ ಬಂದಾಗ ಆವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅಂದ್ಕೊಂಡು ಬಂದು ಹೇಳಿರ್ತಾರೆ. ಕೆಲವೊಮ್ಮೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೇನು ಕೊಟ್ಟಂಥ ಕಂಪ್ಲೇಂಟಲ್ಲಿ ನಾವು FIR ಮಾಡಿಕೊಂಡು ಈ ಒಂದು ಏನು ತಂಡ ರಚನೆ ಮಾಡಿದ್ದಿತ್ತು. ಈ ತಂಡದಲ್ಲಿ ನಮ್ಮ ಕ್ರೈಮ್ ಸ್ಟಾಫ್ ಆದಂಥ ಶ್ರೀಯುತ ಸಂಗಪ್ಪ ಕೋಟಿ, ಪರಶುರಾಮ್ ಘಾಟ್ಗೆ, ಪ್ರಕಾಶ್ ಹೊಸ್ಮನಿ, ಮುತ್ತಪ್ಪ ಮಾಂಗ್, ಮಲ್ಲಿಕಾರ್ಜುನ್ ತಂಬಾಕದ, ಸಿದ್ದು ಕಲಾಟೆ, ನಾಗರಾಜ್ ಬಿಸಲ್ದಿನಿ, ಶಂಕರ್ ಆಸಂಗಿ, IM ಭಂಡಾರಿ, ರಾಜಶೇಖರ್ ಮನಗೋಳಿ ಇವನ್ನೆಲ್ಲ ಒಳಗೊಂಡಂಥ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆರೋಪಿ ಆದಂಥ ಸಿದ್ದಪ್ಪ ಯಲ್ಲಪ್ಪ ಉಪ್ಪಲ್ದಿನಿ ಅಂತ ಈತ ಇನಾಮ್ ಹಂಚಿನಾಳ್ದವನು. ಈತನ ಮೇಲೆ ಸಂಶಯದ ಮೇಲೆ ನಮ್ಮವರು ಆತನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು 22 ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಒಂದು ಇದರಲ್ಲಿ ಏನು ವಿಶೇಷ ಅಂತಂದರೆ, ಏನು ಆರೋಪಿಯಾದಂಥ ಸಿದ್ದಪ್ಪ ಉಪ್ಪಲ್ದಿನ್ನಿ ಈತ ನಮ್ಮ ಭಾಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್, ನಮ್ಮ ಸಿಬ್ಬಂದಿಗಳಿಗೂ ಸಹ ಪರಿಚಯ ಇದ್ದಂಥವನೇ. ಅವ್ನು ಯಾವ ರೀತಿ ಇದನ್ನು ಮಾಡ್ತಿದ್ದ ಅಂತಂದ್ರೆ ನಮ್ಮವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ಬಿಟ್ರೆ ನನ್ನ ಮೇಲೆ ಏನೂ ಸಂಶಯ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಮಾತಾಡಿಸೋದು, ನಗಾಡೋದು, ಈ ಥರ ಒಂದು ಇದನ್ನು ಮಾಡ್ತಿದ್ದ. ಹಿಂಗೆಲ್ಲ ಗೊತ್ತೇ ಇದೆ. ಆ ಥರ ಯಾವ ಕಳ್ಳ ಇದ್ದಂಥವ್ನು ಅಂಜಿ ದೂರ ಹೋಗ್ತಿರ್ತಾನೆ ಅವನು. ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ದಾನಂತ ಅವ್ನ ಮೇಲೆ ಯಾರೂ ಸಂಶಯ ಮಾಡಲಿಕ್ಕೆ ಹೋಗಿರೋದಿಲ್ಲ. ಸೊ ಆ ರೀತಿಯ ಒಂದು ಅವ್ನು ಎಮೋವನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದ. ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು 22 ಬೈಕ್ಗಳನ್ನು ಪತ್ತೆ ಮಾಡಿದೆ. ಈ ಕೆಲಸವನ್ನು ನಮ್ಮ SP ಸಾಹೇಬರು ಸಹ ಭಾಳ ಶ್ಲಾಘಿಸಿದ್ದಾರೆ. ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇನ್ನು ಬೇರೆ ಯಾವುದೋ ಅಂಥ ಒಂದು ಪ್ರಕರಣಗಳಿದ್ದು ಅವನ್ನೆಲ್ಲ ಸಹ ಪತ್ತೆ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಅಂದ್ಕೊಂಡು ಈ ಸಂದರ್ಭ ಹೇಳಿ. ಸರ್, ಇನ್ನೊಂದು ವಿಷಯ, ಈ ಚಡ್ಡಿ ಗ್ಯಾಂಗ್ ಅಂತ ಬಂದಿದೆ. ಆ ಚಡ್ಡಿ ಗ್ಯಾಂಗ್ ಹಿಡಿಯುವಂಥ ಪ್ರಯತ್ನ ಏನೋ ಮಾಡ್ತಿದ್ದಾರೆ. ನೋಡಿ, ಏನಾಗಿದೆ ಚಡ್ಡಿ ಗ್ಯಾಂಗ್ ಅಂತ ಅನ್ನೋದು, ಅದು ಮೊದಲು ಏನು ಈಗಿನ ಇದರಲ್ಲೆಲ್ಲ ಈ ಮಳೆಗಾಲದಲ್ಲಾಗಲಿ ಮತ್ತು ಇದು ಹೋಗೋವಾಗಲಿ ಅವರಿಗೆ ಸರಳ ಆಗೋಕ್ಕೆ ಪ್ಯಾಂಟನ್ನು ಏರಿಸ್ಕೊಂಡು ಮೇಲೆ ಕಟ್ಕೊಂಡು ಶರ್ಟನ್ನು ಬಿಚ್ಚಿ ಅದನ್ನೇ ಹಿಂದೆ ಕಟ್ಕೊಂಡು ಅವರಿಗೆ ಓಡೋದಕ್ಕಾಗಲಿ ಅಥವಾ ಎಲ್ಲ ಕಾಂಪೌಂಡ್ ಹತ್ತೋದಕ್ಕಾಗಲಿ ಇದಕ್ಕಾಗಲಿ ಒಂದು ಅನುಕೂಲಕ್ಕೆ ಅಂತ ಅಂದ್ಕೊಂಡ್ಬಿಟ್ಟು ಆ ಥರ ಇದನ್ನು ಮಾಡ್ಕೋತಾ ಇದ್ರು. ಅದು ಬೇರೆ ಚಡ್ಡಿ ಗ್ಯಾಂಗ್ ಅಂತ ಅಂದ್ಕೊಂಡಿದ್ದದ್ದೇ ಅದು ಒಂದು ಏನು ಈಗಾಗಲೇ ಈ ಮೊದಲೊಮ್ಮೆ ಬೇರೆ ಕಡೆ ಪತ್ತೆಯಾಗಿ ಸೊ ಚಡ್ಡಿ ಹಾಕ್ಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾಯಿದ್ರು ಅಂತ ಅನ್ನೋ ಸಲುವಾಗಿ ಆ ಒಂದು ಇದು ಬಂತು. ಸೊ ಹೀಗಾಗಿ ಬಂದಂಥವ್ರೆಲ್ಲರೂ ಅದೇ ಗ್ಯಾಂಗ್ನವ್ರು ಅಂತ ಅಂದ್ಕೊಂಡು ಏನು ಹೇಳೋಕ್ಕೆ ಇದಿಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ಮುಧೋಳದಲ್ಲಾದಂಥ ಒಂದು ಇದರಲ್ಲಿ
ಅವ್ರೇನು ಕಂಡು ಬಂದಿದ್ದಿತ್ತು ಆ ಗ್ಯಾಂಗಿಗೆ ಸಂಬಂಧಪಟ್ಟವ್ರು ಹೌದೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ, ಕಳ್ಳರು ಸಹ ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೊತಾ ಇದ್ದಾರೆ. ಈಗೆಲ್ಲ ತಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಅಥವಾ ಮತ್ತು ಈದ್ ಮಿಲಾದ್ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದಾವೆ. ಸೊ ಎಲ್ಲವನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಬಂದೋಬಸ್ತ್ ಕಡೆಗೆ ಇಂಥ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡ್ಕೊಂಡು ಅವ್ರು ಇದು ಮಾಡ್ತಿದ್ದಾರೆ. ಆದರೂ ಸಹಿತ ನಾವು ಅದ್ರ ಬಗ್ಗೆ ಒಂದು ಈಗಾಗಲೇ ನಮ್ಮ ಒಂದು ಮುಧೋಳದ ಒಂದು DSP ರವರ ನೇತೃತ್ವದಲ್ಲೇ ಒಂದು ತಂಡ ಒಂದು ಮಾಡಿದ್ದಿದೆ. ಸೊ ಈಗಾಗಲೇ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಗಣಪತಿ ಮುಗಿದ ನಂತರ ಫುಲ್ ಫ್ಲೆಡ್ಜಾಗಿ ಅದ್ರ ಬಗ್ಗೆ ಒಂದು ಇದು ಮಾಡ್ಕೊಂಡಿದ್ದೀವಿ.